ನೋಡಿ, ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಸಂಪುಟದ ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ನಾಳೆ ದೆಹಲಿಗೆ ಪ್ರಯಾಣ ಮಾಡಲಿದ್ದು ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಮೈನರ್ ಸರ್ಜರಿ ಕುರಿತು ಮಹತ್ವದ ಚರ್ಚೆ ಕೂಡ ನಡೆಯಲಿದೆ. ಅಸಮಾಧಾನಗೊಂಡಂತ ನಾಯಕರಿಗೆ, ಅಂತಹ ಹಿರಿಯ ನಾಯಕರನ್ನ ಯಾವ ರೀತಿಯಾಗಿ ಈ ಅಸಮಾಧಾನವನ್ನ ಶಮನಗೊಳಿಸುವುದು, ಮತ್ತೆ ಸಂಪುಟಕ್ಕೆ ಯಾರನ್ನ ಸೇರ್ಪಡೆ ಮಾಡಿಕೊಳ್ಬೇಕು, ಯಾರಿಗೆ ಕೋಕ್ ಕೊಡಬೇಕು ಎನ್ನುವಂತ ಕಸರತ್ತು ಕೂಡ ಶುರುವಾಗಿದೆ. ಆ ಎಲ್ಲದರ ಬಗ್ಗೆ ಒಂದು ಇನ್ಸೈಡ್ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶೀಘ್ರದಲ್ಲೇ ಸಿಎಂ ಡಿಕೆ ಸಂಪುಟಕ್ಕೆ ಮೈನರ್ ಸರ್ಜರಿ. ಸಂಪುಟಕ್ಕೆ ಯಾರು ಇನ್, ಯಾರು ಔಟ್ ಎಂದು ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಶೀಘ್ರದಲ್ಲೇ ಮೈನರ್ ಸರ್ಜರಿ ನಡೆಯುವ ಮುನ್ಸೂಚನೆ ಸಿಕ್ಕಿದೆ. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದು ಸಂಪುಟಕ್ಕೆ ಯಾರು ಇನ್, ಯಾರು ಔಟ್ ಎಂಬ ಚರ್ಚೆ ತೀವ್ರಗೊಂಡಿದೆ. ಹಿರಿಯ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಎಂ ಕೃಷ್ಣಪ್ಪ ಅವರ ಅಸಮಾಧಾನ ಶಮನ ಮಾಡುವುದು ಈಗ ಸಿಎಂ ಪಾಲಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಸಂಪುಟದಲ್ಲಿ ಮಹಿಳಾ ಕೋಟ ಮಾತ್ರ ಖಾಲಿ ಇದ್ದು, ನಾಯಕರ ಅಸಮಾಧಾನ ಶಮನಗೊಳಿಸಲು ಕನಿಷ್ಠ 2 ಸಚಿವ ಸ್ಥಾನ ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ವಾಲ್ಮೀಕಿ ನಿಗಮ ಹಗರಣದ ಕಿಚ್ಚು ಜೋರಾಗಿದ್ದು, ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ರೆ ಒಂದು ಸ್ಥಾನ ತೆರವಾಗಲಿದೆ. ಮತ್ತೊಂದೆಡೆ ಕೃಷ್ಣಪ್ಪ ಅವರಿಗೆ ಸ್ಥಾನ ನೀಡಲು ಯಾವ ಒಕ್ಕಲಿಗ ನಾಯಕ ರಾಜೀನಾಮೆ ನೀಡುತ್ತಾರೆ ಎನ್ನುವಂತಹ ಕುತೂಹಲ ಕಾಡುತ್ತಿದೆ. ಸಂಪುಟಕ್ಕೆ ಸಣ್ಣ ಸರ್ಜರಿ. ಮಹಿಳಾ ಕೋಟದಡಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಗುತ್ತಾ ಹಾಗಾದ್ರೆ ಚಾನ್ಸ್? ಒಂದೇ ಸ್ಥಾನದಲ್ಲಿ ಮಹಿಳಾ ಮತ್ತು ಸಮುದಾಯ ಕೋಟಾ ಭರ್ತಿಗೆ ಪ್ಲಾನ್. ನಾಗೇಂದ್ರ ಸ್ಥಾನಕ್ಕೆ ಅನ್ನಪೂರ್ಣ ತುಕಾರಾಂ ಸಂಪುಟಕ್ಕೆ ಎಂಟ್ರಿ ಕೊಡ್ತಾರ. ಕುರುಬ ಮಹಿಳಾ ಕೋಟದಲ್ಲಿ ಗಾಯತ್ರಿ ಶಾಂತೇಗೌಡಗೆ ಸಿಗುತ್ತಾ ಚಾನ್ಸ್? ಸಿದ್ದರಾಮಯ್ಯ ಸಿಟ್ಟು ಶಮನವಾಗುತ್ತಾ? ಸಿಎಂ ಡಿಕೆಶಿ ಮುಂದಿರೋ ಆಯ್ಕೆಗಳೇನು? ಸಂಪುಟ ಸರ್ಜರಿ ವೇಳೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಮಾಧಾನಪಡಿಸುವ ಜವಾಬ್ದಾರಿಯು ಸಿಎಂ ಮೇಲಿದೆ. ಸಿದ್ದರಾಮಯ್ಯ ಅವರ ಆಪ್ತರಾದ ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಎನ್ನುವಂತ ಪ್ರಶ್ನೆ ಎದ್ದಿದೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಸಂಪುಟ ಸರ್ಜರಿ ವೇಳೆ ಇಬ್ಬರು ಹಾಲಿ ಸಚಿವರು ರಾಜೀನಾಮೆ ನೀಡಬೇಕಾಗಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಸಚಿವ ಸ್ಥಾನ ಸಿಗದ ಕಾರಣ ತೀವ್ರ ಅಸಮಾಧಾನಗೊಂಡಿರುವ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಪಟ್ಟ ಕಟ್ಟಲು ಎಚ್ಸಿ ಬಾಲಕೃಷ್ಣ ರಾಜೀನಾಮೆ ನೀಡುತ್ತಾರಾ ಅಥವಾ ಸಮೀರ್ ಅಹಮದ್ ಖಾನ್ ರನ್ನ ಸಂಪುಟದಿಂದ ಕೈಬಿಟ್ಟು ತನ್ವೀರ್ ಸೇಠ್ ಅಥವಾ ಕೃಷ್ಣಪ್ಪಗೆ ಅವಕಾಶ ನೀಡಲಾಗುತ್ತದೆಯೇ ಎನ್ನುವಂತ ಕುತೂಹಲದ ಚರ್ಚೆಗಳು ರಾಜಕೀಯ ಅಂಗಳದಲ್ಲಿ ಕಾವು ಪಡೆದುಕೊಂಡಿವೆ. ಒಟ್ಟಿನಲ್ಲಿ ದೆಹಲಿ ಪ್ರವಾಸದ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಡುವೆ ನಡೆಯುವ ಸಭೆಯಲ್ಲಿ ಯಾರಿಗೆ ಮಂತ್ರಿ ಪಟ್ಟ ಸಿಗಲಿದೆ ಮತ್ತು ಯಾರ ಹುದ್ದೆಗೆ ಕಂಟಕ ಎದುರಾಗಲಿದೆ ಎನ್ನುವಂತ ಚಿತ್ರಣ ಸ್ಪಷ್ಟ ಆಗಲಿದೆ.